SIR ಬಗ್ಗೆ ನೀವು ಒಂದು ಜನಜಾಗೃತಿಯನ್ನು ಮೂಡಿಸ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ನಮ್ಮಿಂದನೂ ನಾವು ಮಾಡ್ತೀವಿ. ಇದರೊಳಗೆ ನಾನು ನಾಡ್ದು 23ನೇ ತಾರೀಕಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಪಾರ್ಟಿದು ಮೀಟಿಂಗ್ ಕರಿತೀನಿ ಅವತ್ತು. BLA 1 and 2 ಏನಿದೆ ಮಾಡಿದ್ದೀವಿ. BLA 2 ಮಾಡಿದ್ದೀವಿ. ನಾನೇ BLA 2 ಮಾಡಿದ್ದೀವಿ. ಒಂದು ಬೂತಿಗೆ ಇಬ್ಬರಂತ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಒಬ್ರಿಗೆ ಮಾತ್ರ ಸರ್ಕಾರಕ್ಕೆ ನೇಮಕ ಮಾಡುತ್ತೆ. ಅವರಿಗೂ ಕೂಡ ಕರೆದು ಮಾಧ್ಯಮದ ಮಿತ್ರರಿಗೂ ಕಡಿತೇನೆ ನಾನು. ಅದರ ಉದ್ದೇಶ ಏನಂತ ಹೇಳಿದ್ರೆ, ಜಾಸ್ತಿ ಜನರಿಗೆ ಇದರ ಪೂರ್ಣ ಮಾಹಿತಿ ತಲುಪಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಇದರೊಳಗೆ ಬೇರೆಯವ್ರು ಬಂದರೂ ಏನು ತಪ್ಪಿಲ್ಲ, ಬಟ್ ನಮ್ಮ ಸೈದ್ಧಾಂತಿಕ ನಿಲುವುಗಳನ್ನು ಅದರಲ್ಲಿ ನಾವು ಪ್ರಕಟ ಮಾಡ್ತೀವಿ. ಅದ್ರ ಸಹಿಸ್ಕೊಳ್ಳಂಗಿದ್ರೆ ಬರ್ಬೋದು, ಅದೇನು ತೊಂದರೆ ಇಲ್ಲ. ಮೊದಲನೇದಾಗಿ ನಾನು ಸುಮ್ಮನೆ ನಿಮ್ಗೆ ಕೇಳ್ತಕ್ಕಂಥದ್ದು, SIR ಬಗ್ಗೆ ನಿಮ್ದು ಏನು ಅಭಿಪ್ರಾಯ ಇದೆ? ಮಾಡಬೇಕು ಅಂತಿದೆಯೋ ಬೇಡ ಅಂತಿದೆಯೋ? ಮಾಡೋದಾದ್ರೆ ಯಾವ ರೀತಿ ಮಾಡಬೇಕಾಗಿತ್ತು? ಈಗ ಆಗ್ತಕ್ಕಂಥದ್ದು ರೀತಿ ಏನಿದೆ? ನಿಮ್ಮ ಅಭಿಪ್ರಾಯ ಏನಿದೆ? ವಾಸ್ತವದಲ್ಲಿ ನಾನೇ ಕರೆದಿದ್ದರಿಂದ ನಾನೇ ಹೇಳಬೇಕು. ಈಗ 1947ನೇ ಇಸ್ವಿನಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆ ನಂತರದಲ್ಲಿ ನಾವು ಅದನ್ನು ಕಾನ್ಸ್ಟಿಟ್ಯೂಷನನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಆಗ ಏನು ಮಾಡಿದ್ರು, ಈ ದೇಶದಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ, ಯಾರ್ಯಾರು ಇದ್ದಾರೆ, ಅವರೆಲ್ಲರೂ ಈ ದೇಶದ ಮತದಾರರಾಗಬೇಕು ಮತ್ತು ಅವರಿಂದ ಆಯ್ಕೆ ಆಗುವಂಥದ್ದು ಪಾರ್ಲಿಮೆಂಟು, ಅಸೆಂಬ್ಲಿ ಆಗಬೇಕು ಅನ್ನೋದು ಇದು. ಅಂದರೆ ಅಕ್ಷರ ಇರೋನು, ಅಕ್ಷರ ಇಲ್ಲದೇ ಇದ್ದವನು, ಜಾತಿ ಧರ್ಮ ಏನೂ ಇಲ್ಲ, ಎಲ್ಲರೂ ಈ ದೇಶದಲ್ಲಿ ನೆಲದಲ್ಲಿ ಹುಟ್ಟಿದವರು, ಈ ದೇಶದಲ್ಲಿ ನಾವು ವಾಸ ಮಾಡ್ತೀಬೇಕಂತ ತೀರ್ಮಾನ ಮಾಡಿದವರು, ಈ ದೇಶದ ಭಾಗ ಆಗಿರೋರು ಎಲ್ಲರೂ ಕೂಡ ಈ ದೇಶದ ಮತದಾರರು. ಅಲ್ಲಿಂದ BJP ಸರ್ಕಾರ ಮೊನ್ನೆ ಹೊಸ ನೀತಿ ಬರೋವರಿಗೂ ಕೂಡ ಈ ದೇಶದಲ್ಲಿ ಎಲ್ಲರಿಗೂ, ಯಾರ್ಯಾರು ಹುಟ್ಟಿದ್ದಾರೆ, ಯಾರ್ಯಾರು ಇಲ್ಲಿದ್ದಾರೆ, ಅವರೆಲ್ಲರಿಗೂ ಕೂಡ ಮತದಾನದ ಹಕ್ಕಿದೆ. ಈಗ ನಿಮ್ಗೆ ಅದರ ಕಾನ್ಸಿಕ್ವೆನ್ಸು ಬಹಳಷ್ಟು ಜನರಿಗೆ, ಎಜುಕೇಟೆಡ್ಸಿಗೂ ಗೊತ್ತಿಲ್ಲ, ಅನಕ್ಷರಸ್ಥರಿಗಂತೂ ದೊಡ್ಡ ಸಮಸ್ಯೆನೇ ಇದೆ. ಪರಿಸ್ಥಿತಿ ಏನಂದರೆ, ಈಗ ನಾವು ಇಷ್ಟು ಜನ ಇದ್ದೀವಿ. ನೀವು ಜೂನ್ 30ನೇ ತಾರೀಕಿಂದ ಆಗಸ್ಟ್ 5ನೇ ತಾರೀಕು ಒಳಗೆ ನೀವು ಅರ್ಜಿ ಹಾಕಿ ನೀವು ಮತದಾರರ ಪಟ್ಟಿಯಲ್ಲಿ ನೀವು ಸೇರದೇ ಇದ್ದರೆ ನೀವು ಈ ದೇಶದ ಮತದಾರರ ಅಲ್ಲ. ಇವತ್ತಿನ ನಿಯಮ, ಇವತ್ತಿನ ಕಾನೂನು. ಭಾಳಷ್ಟು ಜನರಿಗೆ ಏನಾದರೆ, ನನ್ನ ಹೆಸರಿದೆ, ನನ್ನ ID ಇದೆ, ನನಗೆ ED ಇದೆ, ನನಗೆ OD ಇದೆ ಅಂತ ಹೇಳ್ಕೊಂಡು ಓಡಾಡಿದ್ರೆ ಅವರಿಗೆ ಓಟ್ ಇಲ್ಲ. ಓಟ್ ಇರಬೇಕು ಅಂತಾದರೆ ಇಲ್ಲಿದ್ದವ್ರು ನಾವೆಲ್ಲರೂ ಕೂಡ ನಮ್ಮ ಓಟು ಮುಂದಿನ ಚುನಾವಣೆ ಒಳಗೆ ನಾವು ಮತದಾರರ ಆಗಬೇಕು ಅನ್ನೋಂಗಿದ್ರೆ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಇಲ್ಲ ನಿಮ್ಮ ಮನೆಗೆ ಬಂದು ಕೇಳೋರು ಏನಿದ್ದಾರೆ, BLO ಏನಿದ್ದಾರೆ, ಅವ್ರ ಹತ್ರ ನೀವು ಮಾಹಿತಿ ಕೊಡಬೇಕು. ಇದು ಕೊಡದೇ ಇದ್ದರೆ, ನೀವು 5ನೇ ತಾರೀಕೊಳಗೆ ನೀವು ಅದನ್ನು ಸ್ಪಷ್ಟಪಡಿಸ್ತಾ ಇದ್ರೆ ಈ ದೇಶದ ಮತದಾರರ ಅಲ್ಲ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟು ಆಗಸ್ಟ್ 5ರೊಳಗೆ ನಾನು ಇದ್ರದ್ದು ಎಲ್ಲ ನಾನು ಅದಕ್ಕೊಂದು ಜೆರಾಕ್ಸ್ ಮಾಡಿದ್ದೀನಿ, ಕೊಡ್ತಾನೆ. ಇದು ಎಂಥ ದುರಂತ ಅಂದರೆ, ಇದು ಪೊಲಿಟಿಕಲ್ ಲೀಡರ್ಸು, ಕೆಲವರು ಶಾಸಕರಿಗೂ ಸದಸ್ಯರಿಗೂ ಸಂಸದರಿಗೂ ಪೂರ್ತಿ ತಲೆಗೆ ಹೋಗಿದೆಯಲ್ಲ ಅಂತ ನನಗೆ ಡೌಟ್ ಇದೆ. ಯಾಕೆಂದರೆ ಜನರನ್ನ ಜಾಗೃತಗೊಳಿಸೋದ್ರೊಳಗೆ ನಾವು ವಿಫಲರಾಗಿದ್ದೀವಿ ಮತ್ತು ಕೇಂದ್ರ ಸರ್ಕಾರನೂ ಕೂಡ ವಿಫಲ ಆಗಿದೆ. ಇದರೊಳಗೆ ನಾನು SIRನ ಒಂದು ಹಂತದಲ್ಲಿ ನಾನು ವಿರೋಧ ಮಾಡ್ತಾ ಇದ್ದೇನೆ. ಕಾರಣ ಏನಂತ ಹೇಳಿದರೆ, ಇಲ್ಲಿವರೆಗೂ ಕೂಡ ಇದು ನಡೆದಿದೆ. 62ರಲ್ಲಿ ನಡೆದಿದೆ, 52ರಲ್ಲಿ ನಡೆದಿದೆ, 72ರಲ್ಲಿ ನಡೆದಿದೆ, ಪ್ರತಿ 10 ವರ್ಷಕ್ಕೂ ನಡೆದಿದೆ. ಅಂದರೆ ಸತ್ತವ್ರನ್ನ, ಊರು ಬಿಟ್ಟವ್ರನ್ನ ತೆಗೆದು ಹಾಕಬೇಕು, ಅಲ್ಲಿಂದ ಮತದಾರದಿಂದ ಪಟ್ಟಿಯಿಂದ ಹೊರಗೆ ಹಾಕಬೇಕು ಅನ್ನೋದು ಇದೆ ಕಾನೂನು. ಇದರ ಸಮಸ್ಯೆ ಏನಂತ ಹೇಳಿದರೆ, ಇದು ಮಾಡಿದ್ದು ದೇಶದ ದೃಷ್ಟಿಯಿಂದ ಅದು ಅಪ್ಡೇಟ್ ಆದರೆ ಒಳ್ಳೆಯದೇ. ಆದರೆ ಮಾಡುವ ರೀತಿ ಇದೆಯಲ್ಲ, ಈ ಮಾಡ್ತಕ್ಕಂಥ ರೀತಿ ಇದೆಯಲ್ಲ, ಇದು ಮತದಾರರನ್ನ, ನೆಲದ ಮತದಾರರು ಏನಿದ್ದಾರೆ ಈ ದೇಶದಲ್ಲಿ ಹುಟ್ಟಿದಾರೆ ಅವ್ರನ್ನ ಮತದಾನದ ಹಕ್ಕಿಂದ ಹೊರಗಡೆ ಇಡ್ತಕ್ಕಂಥ ಪ್ರಯತ್ನ ಇದರೊಳಗೆ ನಡೀತಾ ಇದೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಸುಮ್ಮನೆ ನಿಮಗೆ ಮಾಹಿತಿಗಾಗಿ ಹೇಳ್ತೇನೆ. ವೆಸ್ಟ್ ಬೆಂಗಾಲಲ್ಲಿ 91 ಲಕ್ಷ ಜನ ಇದರಿಂದ ಹೊರಗೆ ಉಳಿದ್ರು ಮತದಾರರ ಪಟ್ಟಿಯಿಂದ. ನಾನು ಮೋದಿ ಸರ್ಕಾರಕ್ಕೆ, ಈ ನಮ್ಮ ದಡ್ಡ ಜ್ಞಾನೇಂದ್ರ ಅವ್ರಿಗೆ ಕೇಳೋದು,
ಇದೇ ಚುನಾವಣೆಯಲ್ಲೇ ಇಷ್ಟರೊಳಗೆ ಆಗಬೇಕು ಅನ್ನೋ ಹಠ ಯಾಕೆ? 6 ತಿಂಗಳು ಮುಂದಕ್ಕೆ ಹೋಗಲಿ. ಈಗ ನೀವು ಜೂನ್ 30 ಇಂದ ಆಗಸ್ಟ್ 5ರವರೆಗೆ ನೀವು ಸರಿಯಾದ ರೀತಿ ಮಾಹಿತಿ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ನೀವು ಮತದಾರರಲ್ಲ ಅಂತ ಆಗ್ತೀರಿ. 3 ತಿಂಗಳೇ ಯಾತಕ್ಕೆ? ಈ ಚುನಾವಣೆ ಮುಗಿಲಿ, ಇನ್ನೊಂದು ಚೆನ್ನಾಗಿ ನಾಳೆದು ಈಗ 5 ಚುನಾವಣೆಗಳಲ್ಲಿ ಅವರು ಆಡಿದ ಆಟ ಇದೆಯಲ್ಲ, ಈ ಆತುರ ಯಾತಕ್ಕೆ ಅಂತ ನಾನು ಹೇಳೋದೇನು ಅಂದರೆ, ಇದು ಎಷ್ಟು ಜನರಿಗೆ ಆನ್ಲೈನ್ ಗೊತ್ತಿದೆ, ಎಷ್ಟು ಜನರಿಗೆ ಗೊತ್ತಿದೆ, ಡೌನ್ಲೋಡ್ ಮಾಡೋಕ್ಕೆ ಎಷ್ಟು ಜನರಿಗೆ ಗೊತ್ತಿದೆ, ಮೊಬೈಲ್ ಇದ್ರೂ ಡೌನ್ಲೋಡ್ ಮಾಡೋಕ್ಕೆ ಗೊತ್ತಿಲ್ಲ, ಆನ್ಲೈನಲ್ಲಿ ಫಿಲ್ಅಪ್ ಮಾಡೋಕ್ಕೆ ಗೊತ್ತಿಲ್ಲ. ಎಷ್ಟು ಜನರಿಗೆ ಫಿಲ್ಅಪ್ ಮಾಡೋಕ್ಕೆ ಗೊತ್ತಿದೆ ಆ ಫಾರಮನ್ನು? ಸಪೋಸ್ ಈಗ ನಿಮ್ಮ ಮನೆಗೆ 3 ದಿನ ಬಂದರು, BLO ಒಬ್ಬ ಅಧಿಕಾರಿ ನಿಮ್ಮ ಮನೆಗೆ ಬಂದರು, ನೀವು ಪ್ರೆಸ್ಸಿಗೆ ಬರ್ತೀರಿ, ನೀವು ಮನೇಲಿರಲ್ಲ, 10 ಗಂಟೆಯಿಂದ 5 ಗಂಟೆವರೆಗೆ ಇರ್ತಾರೆ, ನಿಮ್ಮ ಮನೆಯವ್ರು ಟೀಚರ್ ಇರ್ತಾರೆ, ಇನ್ನೊಂದು ಕಡೆ ಹೋಗ್ತಾರೆ, ಅವ್ರು ಹೋಗ್ತಾರೆ. 3 ಸಾರಿ ಬಂದಾಗಲೂ ಡೋರ್ ಲಾಕ್ ಅಂತ ಬರುತ್ತೆ, ನೀವು ಮತದಾರರಲ್ಲ ಆಗ್ತೀರಿ. ಆಮೇಲೆ ಏನು, ಒಂದು ನೋಟಿಸ್ ಕೊಡ್ತಾರೆ, ಅವಾಗ ಸಿಗಲಿಲ್ಲ ನೀವು ಅಥವಾ ಉತ್ತರ ಕೊಡಲಿಲ್ಲ, ನೀವು ಮರ್ತೋಯ್ತು, ಯು ವಿಲ್ ಬಿ ಡೆಲಿಟೆಡ್. ನಿಮಗೆ ಅವಕಾಶ ಇದೆ ಅರ್ಜಿ ಹಾಕೋಕ್ಕೆ, ಅದಕ್ಕೆ 1 ತಿಂಗಳ ಟೈಮು ಅಪೀಲ್ ಹಾಕೋದಕ್ಕೆ. ಅಲ್ಲಿ ನೀವು ಕ್ಲಾರಿಫಿಕೇಶನ್ ಕೊಡಲಿಲ್ಲ ಅಂದ ತಕ್ಷಣವೇ ಯು ವಿಲ್ ಬಿ ಡೆಲಿಟೆಡ್ ಫ್ರಮ್ ದಿ ಲಿಸ್ಟ್. ಇದು ನಾನು ಹೇಳೋದೇನು ಗೊತ್ತಾ, ಈಗ ಕರ್ನಾಟಕದಲ್ಲಿ ಇನ್ನೂ ದೂರ ಇದೆ, ಎಲೆಕ್ಷನ್ನು ದೂರ ಇದೆ. ಈಗ 5ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ, ಆಮೇಲೆ ಆದರೂ ಕೂಡ ಇನ್ನು 3 ತಿಂಗಳು ಎಕ್ಸ್ಟೆಂಡ್ ಮಾಡಲಿ ಅನ್ನೋದು ನಂದು. ಆದರೆ ಅಲ್ಲಿ ಆ ರೀತಿ ಮಾಡಲಿಲ್ಲ. ಈ 5 ಚುನಾವಣೆಗಳಲ್ಲಿ ಹೇಗೆ ಅಂದರೆ 27 ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದ್ದಾವೆ. ನೀವು ಈಗ 30 ಜನ ಇದ್ದೀರಿ, ನೀವು 30 ಜನನು ನಮ್ಮ ಅರ್ಜಿನಲ್ಲಿ ನ್ಯೂನತೆ ಇದೆ, ನಮ್ಮ ಮತದಾರರ ಪಟ್ಟಿಯಿಂದ ಹೊರಗಡೆ ಇದೆ, ನಮಗೆ ನ್ಯಾಯ ಕೊಡಬೇಕು ಅಂತ ನೀವು ಅರ್ಜಿಗೆ ಹೋದ್ರಿ, ಅರ್ಜಿ ತೀರ್ಮಾನ ಆಗಲಿಲ್ಲ, ಅಪೀಲ್ ಹೋದ್ರಿ, ಅಲ್ಲೂ ತೀರ್ಮಾನ, ಅಷ್ಟೊತ್ತಿಗೆ ಚುನಾವಣೆ ಬಂತು. ಯುವರ್ ನೇಮ್ ವಿಲ್ ನಾಟ್ ಬಿ ಅಪಿಯರ್ಡ್ ಇನ್ ದಿ ಇದು ಪಟ್ಟಿಲ್ ಬರಲ್ಲ. ಈಗ ಪ್ರಶ್ನೆ ಮಾಡೋದು ಹೇಗೆ ಅದನ್ನು? ನಿಮ್ಗೆ ಓಟಿನ ಹಕ್ಕು ಹೋಯ್ತಲ್ಲ, ಈ ಚುನಾವಣೆದು ಹೋಯ್ತಲ್ಲ. ನಾನು ಹೇಳೋದೇನಂದರೆ, ಈ ಚುನಾವಣೆಗೆ ಅದು ಮಾಡಿಕೊಡ್ಬೇಕು ಅಂತಕ್ಕಂಥ ಹಠ ಬಿದ್ದಿದ್ದು ಯಾತಕ್ಕೆ ಅನ್ನೋದು ನನಗೆ ಬೇಕು. ಈಗ ನಾನು ಹೇಳೋದೇನು ಗೊತ್ತಾ, ಈಗ ಎಷ್ಟು ಜನ ಲ್ಯಾಂಡ್ ಟ್ರಿಬ್ಯುನಲ್ಗೆ ಅರ್ಜಿ ಕೊಟ್ಟವರು 10 ವರ್ಷದ ಮೇಲೆ ನಮಗೆ ಗೊತ್ತಾಗ್ಲಿಲ್ಲ ಅಂತ ಅರ್ಜಿ ಕೊಟ್ಟವ್ರು ಇದ್ದಾರೆ, 12 ವರ್ಷದ ಮೇಲೆ ನಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ತಿದ್ದುಪಡಿ ಮಾಡಿದವರು ಇದ್ದಾರೆ, ಅದನ್ನು ಹೈಕೋರ್ಟ್ನವ್ರು ಅಲೋ ಮಾಡಿದ್ದಿದೆ. ಈ ದೇಶದ ಮತದಾರ ಅಲ್ಲ ಅಂದಮೇಲೆ, ಸಪೋಸ್ ನೀವು ಮತದಾರ ಅಲ್ಲ ಅಂತಾದರೆ ನಿಮಗೆ ಸರ್ಕಾರದಿಂದ ಬರೋ ಸವಲತ್ತುಗಳು ಯಾವುದು ಸಿಗೋದೇ ಇಲ್ಲ, ಮುಂದೆ ನೀವು ಸಿಗೋದೇ ಇಲ್ಲ. ಇವರು ಯಾವ ರೀತಿ ಈ ದೇಶನ ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಹೇಳಿದೆ ಎಷ್ಟು ಜನರಿಗೆ ಅಕ್ಷರ ಇದೆ ಈಗ. ಆಮೇಲೆ ಅವ್ರು ಕೇಳೋ ಅಂಥದ್ದೇನು, ಈ ಸುಮ್ಮನೆ ಯೋಚನೆ ಮಾಡಿ, ನಮ್ಮಲ್ಲಿ 7 ಕೋಟಿ ಜನ ಇದ್ದಾರೆ ಈ ರಾಜ್ಯದಲ್ಲಿ. ಫಸ್ಟು ಸೆಕೆಂಡ್ ಇದರೊಳಗೆ ನಾನು ಪಟ್ಟಿ ಕೊಟ್ಟಿದ್ದೆ ನಿಮಗೆ. ಪಾಸ್ಪೋರ್ಟ್ ಇದ್ರೆ ಆಗುತ್ತೆ. ಈ ರಾಜ್ಯದಲ್ಲಿ ಪಾಸ್ಪೋರ್ಟ್ ಇರೋದು ಬರೀ 7% ಮಾತ್ರ ಈ ರಾಜ್ಯದಲ್ಲಿ. ಕೇರಳದಲ್ಲಿ 80 to 90% ಪಾಸ್ಪೋರ್ಟ್ ಇದೆ, ಅಲ್ಲಿ ಇದಾಗಿಲ್ಲ. ನೀವು ಪಾಸ್ಪೋರ್ಟ್ ಬಿದ್ದರೆ ಪ್ರಾಬ್ಲಮ್ ಇಲ್ಲ. ಇದು ಒಂದು, ಇದನ್ನು ನಾವು ಜನರಿಗೆ ತಿಳಿಸಿ ಅದನ್ನು ಮನವರಿಕೆ ಮಾಡೋವರಿಗೆ ಆ ಥರದಲ್ಲಿ ಚುನಾವಣೆ ಬಗ್ಗೆ ಯಾಕೆ ಇದನ್ನು ಮಾಡಬೇಕು ಅನ್ನೋದು ನಂದು. ನಾನು ಹೇಳೋದೇನಂತ ಹೇಳಿದರೆ, ಸಮಯ ಕೊಡಬೇಕು ವೋಟರ್ಸಿಗೆ. ನೀವು ಈ ಚುನಾವಣೆಗೆ ಅದನ್ನು ಮಾಡಬೇಕು ಅನ್ನೋದೇನಿತ್ತು ಅಂದರೆ, ಏನಿತ್ತು ಅಂದರೆ ಇವ್ರು ಪೇಜ್ ಪ್ರಮುಖ ಸೇರಿಬಿಟ್ಟು ಇವ್ರಿಗೆ ಯಾರು ಬೇಕೋ ಅವ್ರನ್ನ ಹಾಕೋದು, ಯಾರು ಬೇಡ. ಈಗ ನನ್ನ ಹೆಸರು ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಾನೀಗ ಕಿಮ್ಮನೆ ರತ್ನಾಕರ್ ಅಂತ ನೀವೆಲ್ಲರೂ ಹೇಳಿದ್ದೀರಿ. ನಾನು ನನ್ನ ಹೆಸರನ್ನು ನಾನು ಬೋರ್ಡ್ ಹಾಕಿದ್ದೀನಿ, ನನ್ನ ಲಾಯರ್ ಪ್ರಾಕ್ಟೀಸಿಗೆ ನನ್ನ ಊರ ಹೆಸರು ಇರಬೇಕು ಅನ್ನೋ ಅಪೇಕ್ಷೆಯಲ್ಲಿ. ಕೋರ್ಟಲ್ಲಿ ನನ್ನ ಹೆಸರು ಇರೋದು KM ರತ್ನಾಕರ್ ಅಂತ, ಕಿಮ್ಮನೆ ಮಂಜಪ್ಪಗೌಡ ರತ್ನಾಕರ್ ಅಂತ ಇರೋದು. ಈ ವೋಟರ್ಸ್ ಲಿಸ್ಟಲ್ಲಿ ನಂದು KM ರತ್ನಾಕರ್ ಅಂತಿಲ್ಲ, ಕಿಮ್ಮನೆ ರತ್ನಾಕರ್ ಅಂತಿದೆ. ಯಾವುದೋ ಒಂದು ವೋಟರ್ಸ್ ಲಿಸ್ಟಲ್ಲಿ ಎಲ್ಲೋ ಇದೆ, ಅದು ರದ್ದಾಗಿದೆ ಈಗ, ಅದಿಲ್ಲ. ಅದೀಗ ಕಿಮ್ಮನೆ ರತ್ನಾಕರ್ ಗೌಡ್ರು ಅಂತಿದೆ. ಗೌಡ್ರು ಅಂತ ಆಗಲ್ಲ, ಟ್ಯಾಲಿ ಆಗಲ್ಲ, ರಿಜೆಕ್ಟ್ ಆಗುತ್ತೆ. ನೀವು ಕೊಪ್ಪಳು ರಾಮಚಂದ್ರ ಅಂತ ನೀವು ಯೂಸ್ ಮಾಡ್ತೀರಿ, ನಿಮ್ಮದು KS ಅಂತ ಬರುತ್ತೆ ಇನಿಷಿಯಲ್. ನೀವು SLCಲಿ ಏನು ಮಾಡಿದ್ದೀರಿ, ನಿಮಗೆ ಆ ಹೆಸರು ಬೇರೆ ಇದೆ, ವೋಟರ್ಸ್ ಲಿಸ್ಟಲ್ಲಿ ಹೆಸರು, ನಿಮ್ಮ ಹೆಸರು ರಿಜೆಕ್ಟ್ ಆಗುತ್ತೆ. ಯು ಹ್ಯಾವ್ ಟು ಗಿವ್ ಎ ಕ್ಲಾರಿಫಿಕೇಶನ್ ಲೇಟ್ ಆದರೆ ನಿಮ್ಮ ಓಟೇ ಇಲ್ಲ. ಈಗ ಒಬ್ಬಳು ಹೆಣ್ಣು ಮಗಳು ಇಲ್ಲಿ ಮದುವೆ ಆಗ್ತಾಳೆ, ಆ ಮದುವೆ ಆದವಳು ತಂದೆ ಹೆಸರು ಬರೀತಾಳೆ. ಯಾವಾಗಲೂ ಕೂಡ ಸೇರಿಸುವಾಗ ತಂದೆ ಹೆಸರನ್ನೇ ಬರೀತಾರೆ, ಹೆಣ್ಮಕ್ಳು ತಂದೆ ಹೆಸರು ಬರೀತಾರೆ. ಮದುವೆ ಆದಮೇಲೆ ಗಂಡನ ಹೆಸರು ಬರೀತಾರೆ. ಅಲ್ಲಿ ವೋಟರ್ ಲಿಸ್ಟ್ ಮ್ಯಾಚಿಂಗ್ ಆಗೋದೇ ಇಲ್ಲ. ಅಕ್ಷರ ವ್ಯತ್ಯಾಸ ಇದ್ರೆ ರಿಜೆಕ್ಟ್ ಮಾಡಬೇಕು ಅಂತ ಹೇಳುತ್ತೆ.
ನೀವು ಆನ್ಲೈನಲ್ಲಿ ಏನು ಚರ್ಚೆ ಮಾಡ್ತೀರಿ ನೀವು? ನಾನು ಹೇಳೋದು ಆನ್ಲೈನಲ್ಲಿ ಏನು ಚರ್ಚೆ ಮಾಡ್ತೀರಿ? ನೀವು ಅರ್ಜಿ ಕೊಟ್ಟು ಅವ್ರಿಂದ ಪರ್ಮಿಟ್ ಅಂತಾರೆ, ನೀವೇನಿದ್ರು ಅಪೀಲ್ ಹಾಕಿ ಅಂತಾರೆ ಅವರು. ನೀವು ಬಿ ಎಲ್ ಒ ಹತ್ರ ನೀವು ಅರ್ಜಿ ಕೊಟ್ಟು ಅದು ರಿಜೆಕ್ಟ್ ಆದರೆ ಸಪೋಸ್ ಕ್ಲಾರಿಫಿಕೇಷನಿಗೆ ಬಿ ಎಲ್ ಒ ಹತ್ರ ಹೋಗ್ತೀರಿ, ಆಫೀಸರ್ ಹತ್ರ. ನಿಮ್ಗೆ ಯಾರು ನಿಮ್ಮ ಬೂತಿಗೆ ಯಾರನ್ನ ಹಾಕಿರ್ತಾರೆ ಅವ್ರಿಗೆ, ಸರ್ ನಾನೇನು ಮಾಡೋಕ್ಕೆ ಬರೋದಿಲ್ಲ, ನೀವು ಅಪೀಲ್ ಹಾಕಬೇಕು ಅಂತ ಹೇಳ್ತಾರೆ. ಅಪೀಲ್ ಹಾಕೋದು ಎಷ್ಟೊತ್ತಿಗೆ? ಎಷ್ಟು ಜನರ ಅಪೀಲ್ ಆಗುತ್ತೆ? ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ, ಮ್ಯಾಪಿಂಗ್ ಆಗಿದೆ, ತೀರ್ಥಹಳ್ಳಿ 90% ಆಗಿದೆ, ಮ್ಯಾಪಿಂಗ್ ಆಗಿದೆ, ಮನೆಗೆ ಬಂದು ಹೋಗ್ಯಾರಷ್ಟೇ. ಅದು ಲೆಕ್ಕಕ್ಕೆ ಎಲ್ಲ, ಅದು ಹೋಗಿ ಇದರೆಲ್ಲ ನೋಡ್ಕೊಂಬನ್ನಿ ಅಂದಂಗೆ ಅಷ್ಟೇ. ಆ ಮ್ಯಾಪಿಂಗಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಸಂಬಂಧ ಬರೋದೇನಿದ್ರೆ ನಾಡ್ದು ಜೂನ್ 30 ಮೇಲೆ ಇದರ ಕ್ಲಾರಿಫಿಕೇಶನನ್ನು ನೀವು ಜನರಿಗೆ ತಿಳಿಸ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ನಾನು ಪಾರ್ಟಿ ಮೀಟಿಂಗ್ ಕರಿತೀನಿ. ಇದನ್ನು ಜನಜಾಗೃತಿ ಒಳಗೆ ಬಿ ಜೆ ಪಿಯವ್ರು ಯಾಕೆ ಮಾಡ್ತಿಲ್ಲ ಅಂದರೆ ಅವ್ರಿಗೆ ಗೊತ್ತಿದೆ ಅವ್ರ ವೋಟರ್ಸ್ ಯಾರು ಅಂತ. ಈಗೇನಾಗಿದೆ, ಅಲ್ಪಸಂಖ್ಯಾತರು ನೀವು ಆ್ಯಕ್ಚುಲಿ ನೀವಿಬ್ಬರು ಭಾರಿ ಕಷ್ಟಪಡಬೇಕಾಗುತ್ತೆ. ಒಂದು ಹೆಸರು ಒಂದು ಕಡೆ ಇಲ್ಲ, ಮತ್ತು ಒಂದು ಹೆಸರು ಒಂದು ರೀತಿಲಿ ಇಲ್ಲ. ವೋಟರ್ ಐ ಡಿಲೇ ಒಂದು, ಇವ್ರದ್ದು ಇದು ಯಾವುದು ಆಧಾರ್ ಕಾರ್ಡಲ್ಲೇ ಒಂದು, OS ಅಲ್ಲೇ ಒಂದು, ಇಲ್ಲೇ ಒಂದು, ಈ ರೀತಿದಿದೆ. ಈಗ ಅಲ್ಲಿಂದ ಯಾರೋ ಒಬ್ರು ಹೆಣ್ಮಗಳು ಇಲ್ಲಿ ಮದುವೆ ಆಗಿ ಬಂದರು, ಇಲ್ಲಿಗೆ ಮದುವೆ ಆದರು, ಅಲ್ಲಿ ರಿಜೆಕ್ಟ್ ಆಗಬೇಕು. ಅಲ್ಲಿ ತಂದೆ ತಾಯಿ ಹೆಸರು ಇಲ್ಲಿ ತಗೊಂಬಂದು ಕೊಡ್ಬೇಕು ನಾವು. ಸ್ವಲ್ಪ ವ್ಯತ್ಯಾಸ ಆದರೆ ಯುವರ್ ಅಪ್ಲಿಕೇಶನ್ ವಿಲ್ ಬಿ ರಿಜೆಕ್ಟೆಡ್. ಅದಿದೆ, ಅದರೊಳಗೆ ಹಾಗೆ ಅದನ್ನು ನಾನು ನೀಟಾಗಿ ಕೊಟ್ಟಿದ್ದೀನಿ, ಅದು ನಿಮ್ಮ ಕೈಗೆ ಕೊಟ್ಬಿಟ್ಟಿದ್ದೀನಿ. ಈಗ 87ನೇ ಇಸ್ವಿಯಿಂದ ಒಳಗೆ ಹುಟ್ಟಿದವ್ರದ್ದು ಹೇಗಿದೆ, 2002 ನಂತರದಲ್ಲಿ ಏನಿದೆ, ಮೊದಲಿಂದ ಏನಿದೆ, ಮೊದಲಿಂದ ಇದ್ರೂ ಈಗ ನಾಳೆ ಗೊತ್ತಾ, ನಾವೆಲ್ಲ ವೋಟರ್ಸ್ ತಾನೇ. ಈಗ ನಾವೆಲ್ಲ ವೋಟ್ ಮಾಡಿದವರೇ ಇಲ್ಲಿ ಇರೋದಿಲ್ಲ, ಎಲ್ಲರೂ ನಮ್ಮ ಹೆಸರೇ ತಪ್ಪೋಗುತ್ತೆ. ನಾವು ಹೊಸ ಅರ್ಜಿ ಕೊಡಬೇಕು, ಮತ್ತು 2-3 ವ್ಯತ್ಯಾಸ ಇರ್ಬೋದು. ನೀವೀಗ ನಿಶಾಂತ್ ಅಂತ ಬರೀತೀರಿ, ಸ್ಕೂಲ್ ರೆಕಾರ್ಡ್ಸಲ್ಲಿ ಏನಿದೆ, ಅಲ್ಲಲ್ಲ ಇನಿಷಿಯಲ್ ಹಾಕಿದ್ರೆ ಇನಿಷಿಯಲ್ ಹೌದು, ಒಂದು ಅಕ್ಷರ ವ್ಯತ್ಯಾಸ ಇದ್ರೂ ರಿಜೆಕ್ಟ್ ಮಾಡ್ತಾರೆ. ಈಗ ನಂದು ಏನಾಗುತ್ತೆ, ನಾನೀಗ ಪಾಸ್ಪೋರ್ಟಲ್ಲಿ ಏನು ಕೊಟ್ಟಿದ್ದೀನಿ ಅದನ್ನೇ ಕೊಡ್ಬೇಕಾಗತ್ತೆ. ಈಗ ಅದನ್ನು ಕೊಟ್ಟಾಗ ಇಲ್ಲಿ ಏನಾಗುತ್ತೆ, ನಂದು ಇಲ್ಲಿ ಆ ರೀತಿ ಇಲ್ಲ. ಇಲ್ಲಿ ಕಿಮ್ಮನೆ ರತ್ನಾಕರ್ ಅಂತಿದೆ, ಪಾಸ್ಪೋರ್ಟಲ್ಲಿ ಏನಿದೆ KM ರತ್ನಾಕರ್ ತಾನೆ, ಕಿಮ್ಮನೆ ಮಂಜಪ್ಪಗೌಡ ರತ್ನಾಕರ್ ಅಂತಿದೆ. ದಟ್ ವಿಲ್ ಬಿ ರಿಜೆಕ್ಟೆಡ್ ಹಿಯರ್. ಅವಾಗ ನಾವು ಇದನ್ನು ಮತ್ತೆ ಹೊಸದಾಗಿ ಅರ್ಜಿ ಬರೆದು ಇದನ್ನು ತಿಳಿಸ್ಬೇಕು. ಇದಕ್ಕೆ ಸಮಯಾವಕಾಶ ಕಡಿಮೆ ಕೊಟ್ಟು ಚುನಾವಣೆಗೆ ನಾವು ಲಾಭ ಮಾಡ್ಕೋಬೇಕು ಅಂತ ಮಾಡೋ ಉದ್ದೇಶ ಇದೆಯಲ್ಲ, ಅದು BJPಯನ್ನು ನಾವು ಖಂಡಿಸ್ತಾ ಇರೋದು. ಇದು ಮಾಡೋದ್ರೊಳಗೆ ತಪ್ಪು ಅಂತ ಹೇಳಲ್ಲ, ಒಂದು ವೆರಿಫಿಕೇಶನ್ ಆಗಲಿ. ಆದರೆ ಚುನಾವಣೆ ಎದುರು ಇಟ್ಕೊಂಡು ಇದನ್ನು ಮಾಡೋದಲ್ಲ. ಚುನಾವಣೆ 3 ತಿಂಗಳು ಅದನ್ನು ಈಗವಾಗಲೇ ಮಾಡಿದಾರಲ್ಲ, ಈಗಾಗಲೇ ಏನು ಚುನಾವಣೆ ಮಾಡಿದ್ದಾರೆ, ಅಲ್ಲಿ ಆ ಚುನಾವಣೆಯಲ್ಲಿ ಲಾಭ ಮಾಡ್ಕೊಂಡಿದ್ದು ಇದರ ಆಧಾರದ ಮೇಲೆ. ಅದಕ್ಕೆ ನಾನು ಯಾಕೆಂದರೆ BJPಗೆ ಅದರಿಂದ ಲಾಭ ಇದೆ ಅಂತ. ಯಾಕೆಂದರೆ ನಾರ್ಮಲಿ ಇದ್ರಲ್ಲಿ ರಿಜೆಕ್ಟ್ ಆದವ್ರು ಯಾರು ಅಂದರೆ ದಲಿತರು, ಅಲ್ಪಸಂಖ್ಯಾತರದ್ದೇ ಹೈಯೆಸ್ಟ್ ರಿಜೆಕ್ಟ್ ಆಗಿರೋದು. ಅದು ರಿಜೆಕ್ಟ್ ಆಗಲಿ ಅನ್ನೋದು BJPಯವರ ಉದ್ದೇಶ. ನಿಮ್ಮ ಇರುವಿಕೆಯ ಗುರುತದು ನಿಮ್ಗೆಲ್ಲದೂ ಕೂಡ ಅದ್ರೊಳಗಡೆ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳೋ ಸಂದರ್ಭದಲ್ಲಿ ಆಧಾರ್ ಕಾರ್ಡು ಮತ್ತೆ ತಮ್ ಇಂಪ್ರೆಷನ್ ತಗೊಂಡು ಅವ್ರಿಗೆ ಯಾಕೆ ಮತದಾರರಿಂದ ಇದನ್ನು ಮುಂದುವರ್ಸೋದಕ್ಕೆ ಯೋಚನೆ ಮಾಡ್ತಾ ಇಲ್ಲ? ಇದು ಮಾಡ್ತಾ ಇದ್ದಾರೆ ಅಂದ್ರೆ ಈ ಎಲ್ಲ ವಿಷಯಗಳನ್ನು ಕೇಳಿದ್ರೆ ಇದ್ರ ಹಿಂದ್ಗಡೆ ಒಂದು ಅಜೆಂಡಾ ಇಟ್ಕೊಂಡೇ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ. ಅದೇ ಅದು ಹಿಂಗ್ ಮಾಡಿದ್ರೆ ಒಳ್ಳೇದಿರುತ್ತಲ್ಲ? ಖಂಡಿತ ಒಳ್ಳೇದಾಗುತ್ತೆ. ನಾನು ಹೇಳೋದು ಸಮಯನೂ ಜಾಸ್ತಿ ಕೊಡಬೇಕು, ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಮಾಡಬಾರ್ದು ಅಂತ ನಾನು ಹೇಳೋದು. ನಾನು ಹೇಳೋದೇನಂದ್ರೆ 10 ವರ್ಷದ ಮೇಲೂ ನೀವು ಅಪ್ಲಿಕೇಶನ್ ಹಾಕಿ ಅವನಿಗೆ ಜಮೀನು ಸಿಗೋಂಗೆ ಮಾಡುವಂತ ನಾವು ಕಾನೂನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಅನಕ್ಷರಸ್ಥನಿಗೆ ನೀ ದೇಶದ ಪ್ರಜೆನೇ ಅಲ್ಲ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡೋದಾದ್ರೆ, ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂದ್ರೆ 91 ಲಕ್ಷ ಪಶ್ಚಿಮ ಬಂಗಾಳ ವಿಚಾರ ಮತದಾರರಿಂದ ಹೊರಗಿತ್ತು, ಕೋರ್ಟ್ ಇಶ್ಯೂ ಆಗಿದೆ. ಅದರಲ್ಲಿ 27 ಲಕ್ಷ ಜನ ಈಗಾಗಲೇ ಅಪ್ಲಿಕೇಶನ್ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ ಅವರು ಚುನಾವಣೆ ದಿನಾಂಕ ಘೋಷಣೆ ಆಗಿರೋ ಹಿನ್ನೆಲೆಯಲ್ಲಿ 27 ಲಕ್ಷ ಜನ ಈ ಚುನಾವಣೆಗೆ ಓಟ್ ಹಾಕೋದು ಬೇಡ, ಮುಂದಿನ ಚುನಾವಣೆಗೆ ಓಟ್ ಹಾಕ್ತಾರೆ ಒಂದು ತೀರ್ಮಾನ ಕೊಡ್ತಾರೆ. ಜೊತೆಗೆ ಚುನಾವಣೆ ಆಯೋಗ ಮಾಡಿರ್ತಕ್ಕಂಥದ್ದು ಕ್ರಮಬದ್ಧವಾಗಿದೆ ಅಂತ ಹೇಳ್ತಾರೆ. ನೀವೀಗೇನ್ ಹೇಳಿದ್ರಿ, ಚುನಾವಣಾಧಿಕಾರಿ ಯಾವುದೇ ತಪ್ಪುಗಳನ್ನ ಮಾಡಿದ್ರು ಪ್ರಶ್ನೆ ಮಾಡಂಗಿಲ್ಲ, ಯಾವುದೇ ಶಿಕ್ಷೆ ಇಲ್ಲ, ಒಂದು ನಿಯಮ ಮಾಡ್ಕೊಂಡಿದ್ದಾರೆ. ಆ ನಿಯಮ ಮಾಡೋಷ್ಟೊತ್ತಿಗೆ ಕಾಂಗ್ರೆಸ್ ವಿರೋಧ ಮಾಡಿತ್ತು 100%. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಮಾಹಿತಿ ಕೊರತೆ ಇದೆ. ನಿಮ್ಗೆ ಹೇಳ್ಬಿಡ್ತೇನೆ, 52ನೇ ಇಸ್ವಿಯಿಂದ ಮೊನ್ನೆ ಮೋದಿ ಸರ್ಕಾರ BJP ಸರ್ಕಾರ ಬರೋವರೆಗೆ, ಇದು ಹಿಟ್ಲರ್ ಸರ್ಕಾರ ಬರೋವರೆಗೆ ವಿರೋಧ ಪಕ್ಷದ ನಾಯಕರು
ಹೋಮ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಇವ್ರು 4 ಜನ ಚುನಾವಣಾ ಅಧಿಕಾರಿಯನ್ನು ನೇಮಕ ಮಾಡ್ತಕ್ಕಂಥದ್ದು ಅಧಿಕಾರ ಇವ್ರು 4 ಜನರಿಗೆ. ಈ 4 ಜನರ ಆಯ್ಕೆ ಇದ್ದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಅದನ್ನು ತೆಗೆದುಹಾಕಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಹೊರಗೆ ಹಾಕಿದರು. ಅದು ನ್ಯಾಯಾಂಗನೇ ಪ್ರಶ್ನೆ ಮಾಡ್ಬೋದಾಗಿತ್ತು, ಸುಪ್ರೀಂ ಕೋರ್ಟ್ನವರೇ ಪ್ರಶ್ನೆ ಮಾಡ್ಬೋದಾಗಿತ್ತು. ಆಪರೇಷನ್ ಪಾಟೀಲ್ ಲೀಡರ್ ಅದನ್ನ ಡೈರೆಕ್ಟ್ ಆಗಿ ಪಾರ್ಲಿಮೆಂಟಲ್ಲೇ ಅಪೋಸ್ ಮಾಡ್ಯಾರ. ನೀವೆಲ್ಲ ಕೇಳಿರ್ಬೋದು, ರಾಹುಲ್ ಗಾಂಧಿ ಡೈರೆಕ್ಟ್ ಆಗಿ ಮಾಡ್ಯಾರ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.